ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಾಠ 15 ಆಡೋಣ ಬಾ ಗದ್ಯ ಭಾಗ. ಇದರ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ, ಸಾಮರ್ಥ್ಯಾಧಾರಿತ ಚಟುವಟಿಕೆ. ಬನ್ನಿ ತಿಳಿಯೋಣ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಹಾಗೆ ಈ ಪಾಠದ ಎಲ್ಲ ವಿಡಿಯೋಸ್ ಕೂಡ ನಾವು ಸ್ಕಿಪ್ ಮಾಡದೆ ಹಾಕಿದ್ದೀನಿ, ದಯವಿಟ್ಟು ನೋಡಿ. ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸು. ಕಿಶೋರ ಏಕೆ ಅಳುತ್ತಿದ್ದ? ಪ್ರಮೀಳಕ್ಕ ತನ್ನನ್ನು ಆಟಕ್ಕೆ ಸೇರಿಸಿಕೊಳ್ಳುತ್ತಿಲ್ಲ ಎಂದು ಅವನು ಅಳುತ್ತಿದ್ದನು. ಎರಡನೇ ಪ್ರಶ್ನೆ, ಕಿಶೋರ ಅಳುವ ಸದ್ದಿಗೆ ಯಾರು ಹೊರಗೆ ಬಂದರು? ಕಿಶೋರ ಅಳುವ ಸದ್ದಿಗೆ ಅವನ ಅಜ್ಜ ಹೊರಗೆ ಬಂದನು. 3. ಪ್ರಮೀಳ ಯಾವ ಆಟವನ್ನು ಆಡಲು ತಯಾರಾಗಿದ್ದಳು? ಪ್ರಮೀಳ ಕುಂಟೆಬಿಲ್ಲೆ ಆಟವನ್ನು ಆಡಲು ತಯಾರಾಗಿದ್ದಳು. ಬಿಲ್ಲೆ ಹೇಗಿರಬೇಕು? ಬಿಲ್ಲೆ ನಯವಾಗಿ ದುಂಡಾಗಿರಬೇಕು. ಅಂಕಣದಲ್ಲಿ ವಿಶ್ರಾಂತಿಗಾಗಿ ಇರುವ 2 ಚೌಕಗಳಿಗೆ ಏನೆನ್ನುತ್ತಾರೆ? ಅಂಕಣದಲ್ಲಿ ವಿಶ್ರಾಂತಿಗಾಗಿ ಇರುವ 2 ಚೌಕಗಳಿಗೆ ಘಟ್ಟದ ಮನೆಗಳು ಎನ್ನುತ್ತಾರೆ. ಆ ವಿಭಾಗ. ಈ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸು. ಮೊದಲನೇ ಪ್ರಶ್ನೆ, ಅಜ್ಜ ಆಡಿದ ಆಟಗಳು ಯಾವುವು? ಕಲ್ಲೋ ಮಣ್ಣೋ, ಚಿನ್ನಿದಾಂಡು, ಓಟದ ಆಟ, ಮರಕೋತಿ ಆಟ, ಆಣೆಕಲ್ಲು, ಚೌಕಾಬಾರ ಮತ್ತು ಉದ್ದಿನ ಮೂಟೆ ಮುಂತಾದ ಆಟಗಳು ಅಜ್ಜ ಆಡಿದ್ದ ಆಟಗಳು. ಬಿಲ್ಲೆ ಎಸೆಯುವ ಬಗ್ಗೆ ಅಜ್ಜ ಏನೆಂದು ಹೇಳಿದರು? ಉತ್ತರ ನಾನಿಲ್ಲಿ ಜಾಗ ಇಲ್ಲ ಅಂತ ಬರೆದಿದ್ದೀನಿ. ಚೌಕದೊಳಗೆ ಎಸೆಯುವ ಬಿಲ್ಲೆ ಅಂಕಣದೊಳಗಿನ ಯಾವುದೇ ಚೌಕದ ಗೆರೆ ಮೇಲೆ ಬಿದ್ದರೂ ಔಟ್ ಆದಂತೆ. ಅಂದರೆ ಆಗ ಇನ್ನೊಬ್ಬ ಆಟಗಾರ ಸದರಿ ಅದೇ ರೀತಿ ಎಲ್ಲ ಚೌಕಗಳನ್ನು ಬಿಲ್ಲೆಯನ್ನು ತಳ್ಳುತ್ತಾ ಸಾಗುವುದಲ್ಲೋ ಬಿಲ್ಲೆಗೆರೆಯ ಮೇಲೆ ನಿಲ್ಲಬಾರದು ಎಂದು ಹೇಳಿದರು. ಮೊದಲ 3 ಚೌಕಗಳನ್ನು ಬಿಲ್ಲೆ ತಳ್ಳುತ್ತಾ ಸಾಗಿದ ನಂತರ ಏನು ಮಾಡಬೇಕು? 3ನೇ ಚೌಕದಿಂದ ಬಿಲ್ಲೆಯನ್ನು ಪಕ್ಕದ ಚೌಕಕ್ಕೆ ತಳ್ಳಿ ಪಟ್ಟದ ಮನೆಯಲ್ಲಿ ಕಾಲು ಬಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಪಕ್ಕದ ಘಟ್ಟದ ಚೌಕದಿಂದ ಕುಂಟುತ್ತಾ ಬಿಲ್ಲೆಯನ್ನು ಹಿಂದಿನ ರೀತಿಯಲ್ಲಿ ತಳ್ಳುತ್ತಾ ಹೋಗಬೇಕು. 4ನೇ ಪ್ರಶ್ನೆ, ಕೊನೆಯ ಚೌಕಕ್ಕೆ ಬಂದ ಮೇಲೆ ಏನು ಮಾಡಬೇಕೆಂದು ಪ್ರಮೀಳ ಹೇಳಿದಳು? ನಾನಿಲ್ಲಿ ಬರೆದಿದ್ದೀನಿ. ಕೊನೆಯ ಚೌಕಕ್ಕೆ ಬಂದ ಮೇಲೆ ಅಲ್ಲಿಂದ ಬಿಲ್ಲೆಯನ್ನು ಅಂಕಣದಿಂದ ಹೊರಗೆ ತಳ್ಳಬೇಕು. ಅನಂತರ ಕೊನೆಯ ಚೌಕದಿಂದ ಹಾರಿ ಆ ಬಿಲ್ಲೆಯನ್ನು ತುಳಿಯಬೇಕು ಎಂದು ಪ್ರಮೀಳ ಹೇಳಿದಳು. ಸೊ ನೀವು ಕರೆಕ್ಟಾಗಿ ಬರ್ಕೊಳ್ಳಿ ಅಲ್ಲಿ. 5ನೇ ಪ್ರಶ್ನೆ, ಕುಂಟೆಬಿಲ್ಲೆ ಆಟದ ಉದ್ದೇಶಗಳು ಯಾವುವು? ನಾನು ಇಲ್ಲಿ ಮೇಲ್ಗಡೆ ಬರ್ಬಿಟ್ಟಿದ್ದೀನಿ. ಸೊ ಕೊನೆಯಲ್ಲಿ ದೇಹಕ್ಕೆ ವ್ಯಾಯಾಮ, ಮನಸ್ಸಿಗೆ ರಂಜನೆ ಪಡೆಯುವುದೇ ಕುಂಟೆಬಿಲ್ಲೆ ಆಟದ ಉದ್ದೇಶವಾಗಿದೆ. ಕೊಟ್ಟಿರುವ ಆಟಗಳನ್ನು ಒಳಾಂಗಣ ಹಾಗೂ ಹೊರಾಂಗಣ ಆಟಗಳಾಗಿ ವರ್ಗೀಕರಿಸಿ ಬರೆಯಿರಿ ಅಂತ ಇದೆ. ಕೆಲವೊಂದಿಷ್ಟು ಆಟಗಳು ಮಿಸ್ಮ್ಯಾಚ್ ಮಾಡಿದ್ದಾರೆ, ಅದನ್ನು ಕ್ಲೀನಾಗಿ ಭಾಗ ಮಾಡಿ ಬರೀಬೇಕು. ಒಳಾಂಗಣ ಆಟಗಳು ಮತ್ತು ಹೊರಾಂಗಣ ಆಟಗಳು ಅಂತ. ಸೊ ಒಳಗಡೆ ಆಡೋವಂಥ ಆಟ ಆಣೆಕಲ್ಲು, ಚೌಕಾಬಾರ, ಉದ್ದಿನ ಮೂಟೆ. ಹೊರಗಡೆ ಆಡೋವಂಥ ಆಟ ಕಲ್ಲೋ ಮಣ್ಣೋ, ಚಿನ್ನಿದಾಂಡು ಹಾಗೆ ಕಣ್ಣಾಮುಚ್ಚಾಲೆ. ಕುಂಟೆಬಿಲ್ಲೆ ಆಡುವ ವಿಧಾನವನ್ನು ಅನುಕ್ರಮವಾಗಿ ಬರೆಯಿರಿ. ಇಲ್ಲಿ ಮಿಸ್ಮ್ಯಾಚ್ ಮಾಡಿದ್ದಾರೆ ತಿರ್ಗಾ. ಸೊ ಮೊದಲನೇದಾಗಿ ಅಂಕಣ ಬರೆಯುವುದು, ಮೊದಲ ಚೌಕಕ್ಕೆ ಬಿಲ್ಲೆ ಎಸೆಯುವುದು, ಘಟ್ಟದ ಚೌಕಗಳಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುವುದು, ಕೊನೆಯ ಚೌಕದಿಂದ ಬಿಲ್ಲೆಯನ್ನು ಹಾರಿ ತುಳಿಯುವುದು. ಇದಿಷ್ಟು ಸ್ಟೆಪ್ ಬೈ ಸ್ಟೆಪ್ ಇದೆ, ಹಾಗೆ ನೀವು ಬರ್ಕೊಳ್ಳಿ. ಉ ವಿಭಾಗ. ಈ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಮೊದಲನೇದಾಗಿ ಸರದಿ ಅಂತ ಕೊಟ್ಟಿದ್ದಾರೆ. ನಾನು ಸರದಿಯಲ್ಲಿ ನಿಂತು ನೀರು ತುಂಬುತ್ತೇನೆ. ಕುಣಿದು ಕುಪ್ಪಳಿಸು. ನಾನು ಆಟದಲ್ಲಿ ಗೆದ್ದ ನಂತರ ಕುಣಿದು ಕುಪ್ಪಳಿಸುತ್ತೇನೆ. 3. ಪಾಲಿಸು. ನಾನು ಹಿರಿಯರು ಹೇಳಿದ ಮಾತನ್ನು ಪಾಲಿಸುತ್ತೇನೆ. 4. ಅವಸರ. ನಾನು ಅವಸರದಿಂದ ಊಟ ಮಾಡುವುದಿಲ್ಲ. ಇದಿಷ್ಟು ಸ್ವಂತ ವಾಕ್ಯ ರಚಿಸಿ. ಇದಾದ ನಂತರ ನಾನರ್ಥ. ಒಂದು ಪದಕ್ಕೆ ಇರುವ ಬೇರೆ ಬೇರೆ ಅರ್ಥಗಳಿಗೆ ನಾನರ್ಥ ಎನ್ನುವರು. ಉದಾಹರಣೆ, ಕಳೆ, ಶೋಭೆ, ಹಾಗೆ ಕಳೆ ಬೇಡವಾದ ಸಸ್ಯ. ಹೂ ವಿಭಾಗ. ಕೊಟ್ಟಿರೋ ಪದಗಳಿಗೆ ನಾನರ್ಥಗಳನ್ನು ಬರೆಯಿರಿ. ಆಡು, ಕಾಡು, ಹೊಳೆ, ಹರಿ, ಕವಿ. ಆಡು ಅಂದರೆ ಮೇಕೆ, ಮಾತು ಕೊಡು. ಕಾಡು ಅಂದರೆ ಈಡಿಸು, ಹಿಂಸಿಸು, ಅಡವಿ. ಹೊಳೆ ಅಂದರೆ ನದಿ, ಕಾಂತಿ, ಮಾತಿಗೆ ತಪ್ಪು. ಹರಿ ಅಂದರೆ ಕೀಳು, ಚಲಿಸು, ಸೇನೆ. ಹಾಗೆ ಕೊನೆಯದಾಗಿ ಕವಿ ಅಂದರೆ ಹೊದಿಕೆ, ಮುಸುಕು,
ನೀರು ಹಕ್ಕಿ. ಇದಾದ ಮೇಲೆ ಚುಕ್ಕಿಗಳನ್ನು ಸೇರಿಸಿ ಕುಂಟೆಬಿಲ್ಲೆ ಅಂಕಣವನ್ನು ಪೂರ್ಣಗೊಳಿಸಿ. ಇದೇ ರೀತಿ ಬರ್ಕೊಳ್ಳಿ. ಇದಾದ ಮೇಲೆ ಸಾಮರ್ಥ್ಯಾಧಾರಿತ ಚಟುವಟಿಕೆ. ವಾಕ್ಯಗಳಲ್ಲಿನ ಸೂಚನೆಗಳಿಗೆ ಅಡಿಗೆರೆ ಹಾಕು. ಮಾದರಿ ಕೊಟ್ಟಿದ್ದರೆ ನಿಧಾನವಾಗಿ ನಡೆ, ಇಲ್ಲವಾದರೆ ಬಿದ್ದು ಬೀಳುವೆ. ಸೊ ಇಲ್ಲಿ ನಿಧಾನವಾಗಿ ನಡೆ. ರಸ್ತೆ ದಾಟುವಾಗ ಎಡಬಲ ನೋಡಬೇಕು. ಸೊ ಅದು ಅಂಡರ್ಲೈನ್ ಮಾಡಿ. ಗಲಾಟೆ ಮಾಡಬೇಡಿ, ಮಾಡಿದರೆ ಪಾಠ ಅರ್ಥವಾಗುವುದಿಲ್ಲ. ಗಲಾಟೆ ಮಾಡಬೇಡಿ ಅಂಡರ್ಲೈನ್ ಮಾಡಿ. ಆಟ ಆಡುವಾಗ ಎಚ್ಚರವಿರಲಿ, ಇಲ್ಲವಾದರೆ ಅಪಘಾತ ಆಗುವುದು. ಆಟ ಆಡುವಾಗ ಬರೀರಿ. ಊಟ ಮಾಡುವಾಗ ಅವಸರ ಮಾಡಬಾರದು. ಊಟ ಮಾಡುವಾಗ ಗೆರೆ ಎಳಿಬೇಕು. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳನ್ನು ಓದು, ಉಚ್ಚಾರ ಮತ್ತು ಅರ್ಥ ವ್ಯತ್ಯಾಸ ಗಮನಿಸು. ಅರಸು ಹರಸು, ಅಲ್ಲಿ ಹಲ್ಲಿ, ಹುಳಿ ಹುಳಿ. ಹೀಗೆ ಮಾದರಿಯಂತೆ ಬದಲಾಯಿಸಿ. ಮಾದರಿ ಕೊಟ್ಟವರೆ ಆಡೋದು ಆಡುವುದು, ಹೀಗೆ ಮಾಡೋದು ಮಾಡುವುದು, ಬಿಡೋದು ಬಿಡುವುದು, ಬರೆಯೋದು ಬರೆಯುವುದು, ತಳ್ಳೋದು ತಳ್ಳುವುದು. ಮಾದರಿಯಂತೆ ಬರೆ. ಸೊ ಮಾದರಿ: ಅವನು ಆಟ ಆಡಿದ, ಅವನು ಆಟ ಆಡಲಿಲ್ಲ. ಅವಳು ಹಾಡು ಹೇಳಿದಳು, ಅವಳು ಹಾಡು ಹೇಳಲಿಲ್ಲ. ನಾಯಿ ಜೋರಾಗಿ ಬೊಗಳಿತು, ನಾಯಿ ಜೋರಾಗಿ ಬೊಗಳಲಿಲ್ಲ. ಶಿಕ್ಷಕರು ಶಾಲೆಗೆ ಬಂದರು, ಅಮ್ಮ ಅಡುಗೆ ಮಾಡಿದಳು, ಅಜ್ಜ ಕತೆ ಹೇಳಿದರು. ಶಿಕ್ಷಕರು ಶಾಲೆಗೆ ಬರಲಿಲ್ಲ, ಅಮ್ಮ ಅಡುಗೆ ಮಾಡಲಿಲ್ಲ, ಅಜ್ಜ ಕತೆ ಹೇಳಲಿಲ್ಲ. ಸೊ ಇದಾದ ಮೇಲೆ ಚಟುವಟಿಕೆ. ವಿಭಿನ್ನ ರೀತಿಯ ಕುಂಟೆಬಿಲ್ಲೆ ಅಂಕಣಗಳನ್ನು ಸಂಗ್ರಹಿಸು. ಆಡುವ ವಿಧಾನಗಳನ್ನು ತಿಳಿಯಿರಿ. ಇದಾದ ಮೇಲೆ ಗ್ರಾಮೀಣ ಆಟಗಳನ್ನು ಹಿರಿಯರಿಂದ ಕೇಳಿ ತಿಳಿಯಿರಿ. ಅದಾದಮೇಲೆ ಚೌಕಾಬಾರ ಆಟಕ್ಕೆ ನೀನೇ ಸೂಚನೆಗಳನ್ನು ಬರಿಬೇಕು. ಸೊ ಇದಿಷ್ಟು ನಿಮ್ಮ ಜವಾಬ್ದಾರಿ ಮಕ್ಕಳೇ. ಸೊ ಇಲ್ಲಿಗೆ ಆಡೋಣ ಬಾ ಎಂಬ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ, ಸಾಮರ್ಥ್ಯಾಧಾರಿತ ಚಟುವಟಿಕೆ ಮುಗಿದಿದೆ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮಕ್ಕಳೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.